ಬದುಕು ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಜೀವನನ ನಡೆಸ್ಕೊಂಡೋದ್ರೆ ತುಂಬ ಒಳ್ಳೆಯದು. ಈ ಯುಗಾದಿ ನಿಮ್ಮ ಜೀವನದ ಕಹಿ ದೂರ ಮಾಡಲಿ, ಸಿಹಿ ಹೆಚ್ಚಿಸಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ವಾಯ್ಸ್ ನೀವೇ ಕೇಳ್ತಿರ್ಬೋದು, ತುಂಬ ಇದಾಗ್ಬಿಟ್ಟಿದೆ, ಸಾರಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಎಲ್ಲರೂ ಹೇಗೆ ಹಬ್ಬ ಮಾಡ್ಕೊಂಡ್ರಿ? ಎಲ್ಲರ ಮನೆಯಲ್ಲೂ ತುಂಬ ಚೆನ್ನಾಗಾಗಿದೆ ಹಬ್ಬ ಅಂದ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಾಯಿತು ಹಬ್ಬ. ಇನ್ನು ಈ ಯುಗಾದಿ ಹಬ್ಬದ ದಿನ ನನ್ನ ದಿನ ಶುರುವಾಗಿದ್ದು ಬೆಳಿಗ್ಗೆ 4 ಗಂಟೆಗೆ. ಹಿಂದಿನ ದಿನವೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದರೆ ದೇವ್ರ ಪಾತ್ರೆ ವಾಶ್ ಮಾಡ್ಕೊಳ್ಳೋದು, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲನೂ ಮಾಡ್ಕೊಂಡ್ಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ನಾನೇ ತೋರಣನ ಕಟ್ತಾಯಿದ್ದೀನಿ. ಯಾಕೆ ಅಂತಂದರೆ ಗೌತಮ್ಗೂ ಲೀವ್ ಇರಲಿಲ್ಲ, ನಮ್ಮ ಹಸ್ಬೆಂಡ್ಗೂ ಕೂಡ ಲೀವ್ ಇರಲಿಲ್ಲ. ಇಯರ್ ಎಂಡ್ ಆಗಿರೋದ್ರಿಂದ ಅವ್ರಿಗೆ ವರ್ಕ್ ಇತ್ತು. ಸೊ ಹಂಗಾಗಿ ಅವ್ರನ್ನ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಎಲ್ಲನೂ ತೋರಣನ ಕಟ್ಕೊಂಡು ಕೆಳಗಡೆ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಅಂದರೆ ಹೊಸಲಿಗೆ ಇಟ್ಕೊತಾ ಇದ್ದೀನಿ ಅರಿಶಿನ ಕುಂಕುಮನ. ಅಮ್ಮ ಯಾರೂ ಬಂದಿರಲಿಲ್ಲ, ಜಸ್ಟ್ ನಾವು ಮಾತ್ರನೇ ಹಬ್ಬನ ಮಾಡ್ಕೊಂಡ್ವಿ. ಎಲ್ಲರೂ ಕರೆದಿದ್ವಿ. ಆ್ಯಂಡ್ ನಮ್ಮ ಭಾವ ಅವರೆಲ್ಲ ಟ್ರಿಪ್ ಹೋಗಿದ್ರು. ಆ್ಯಂಡ್ ಅಮ್ಮವರು ಕೂಡ ಬರಲಿಲ್ಲ. ನಾನು ಮೇಲೆ ತೋರಣ ಎಲ್ಲ ಕಟ್ಕೊಂಡಿದ್ದಾದ್ಮೇಲೆ ಕೆಳಗಡೆ ಹೊಸಲಿಗೆ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ಚೀಕು ಕೂಡ ಮಲಗಿದ್ದ ಅಲ್ವಾ, ಅವ್ನು ಎದ್ಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಮಾಪ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿ ಫಸ್ಟ್ ತೋರಣ ಕಟ್ಕೊಂಬೇಡ ಅಂತ ಹೇಳ್ಬಿಟ್ಟು ತೋರಣನ ಕಟ್ಕೊಂಡು ಇಲ್ಲಿ ಹೊಸಲಿಗೆ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ಮನೇಲಿ ಹೆಣ್ಮಕ್ಳಿಗೆ ಹಬ್ಬ ಅಂತೀವಿ, ಬಟ್ ಆದರೆ ಹಬ್ಬ ಇದ್ದಂಗೆ ಇರಲ್ಲ. ಎಲ್ಲ ಮಾಡಿ ತೊಳೆದು ಎಲ್ಲ ಮುಗಿಯೋಷ್ಟೊತ್ತಿಗೆ ಹಬ್ಬನೇ ಮುಗ್ದೋಗ್ಬಿಡಿರುತ್ತೆ. ಹೊಸ ಬಟ್ಟೆ ಆಗ್ದಂಗೂ ಇರಲ್ಲ, ಸೀರೆ ಉಟ್ಟಂಗೂ ಇರಲ್ಲ. ಯಾಕೆ ಅಂತಂದರೆ ಮತ್ತೆ ಅದನ್ನು ತೊಳಿತಾನೆ ಇರಬೇಕಾ, ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು, ಅಡುಗೆ ಮಾಡ್ತಾನೆ ಇರಬೇಕು. ಅವರು ಇವರು ಗೆಸ್ಟ್ ಬಂದರೆ ಅಂತೂ ಇನ್ನು ಅವ್ರಿಗೂ ಇವ್ರಿಗೂ ಮಾಡಿಕ್ಕೋದೇ ಸರಿ ಹೋಗ್ಬಿಡುತ್ತೆ. ಇನ್ನೆಲ್ಲಿ ರೆಡಿಯಾಗಿ ನಾವು ಹಬ್ಬದ ಥರ ಇರೋದು. ಅದಕ್ಕೆ ನಾನು ನಾರ್ಮಲ್ ಕುರ್ತಾನ ಹಾಕ್ಕೊಂಬಿಟ್ಟು ಫಸ್ಟ್ ಇದೆಲ್ಲ ಮುಗ್ದೋಗ್ಬಿಡಲಿ, ಸಂಜೆ ಆದರೂ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿಗೇನು ವೇರ್ ಮಾಡೋಕ್ಕೆ ಹೋಗಲಿಲ್ಲ. ಚೀಕು ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ರೆಡಿ ಆಗ್ತಿದ್ದೆ, ಬಟ್ ಅವನ್ನ ಹ್ಯಾಂಡಲ್ ಮಾಡಬೇಕಲ್ವ, ಹಾಗಾಗಿ ಕಷ್ಟ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲಾಗೆ ರೆಡಿಯಾಗಿದ್ದೆ. ಆ್ಯಂಡ್ ಅಮ್ಮ ಕೂಡ ಬಂದಿರಲಿಲ್ಲ. ಅಮ್ಮ ಬಂದಿದ್ದರೆ ಅಟ್ಲೀಸ್ಟ್ ಅಡುಗೆ ಕೆಲಸನಾದರೂ ನೋಡ್ಕೊತಾ ಇದ್ರು. ಬಟ್ ಪರವಾಗಿಲ್ಲ, ನನಗೇನು ಅಷ್ಟು ಕಷ್ಟ ಅನಿಸ್ಲಿಲ್ಲ. ಅಡುಗೆ ಎಲ್ಲ ಮಾಡಿಕೊಂಡು ಚೀಕುನ ಕೂಡ ನೋಡಿಕೊಂಡು ಎಲ್ಲ ಮಧ್ಯಾಹ್ನ ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿದೆ. ಬಾಗಿಲಿಗೆ ತೋರಣ ಹೊಲ್ದಿದ್ದಾದಮೇಲೆ ಸ್ವಲ್ಪ ಹೂವು ಕಟ್ಕೊಂಡಿದ್ದೆ ಅಷ್ಟೇ. ನಾನು ಜಾಸ್ತಿ ಏನು ಹೂವು ಎಲ್ಲ ಹಾಕೋದಕ್ಕೆ ಹೋಗಲಿಲ್ಲ. ತುಂಬ ಟೈಮ್ ಆಗೋಗಿತ್ತು. ಅವತ್ತು ಚೀಕು ಕೂಡ ಸ್ವಲ್ಪ ಹಠ ಮಾಡ್ತಾಯಿದ್ದ ಹಿಂದಿನ ದಿನ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಬಾಗಿಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೂನ ಕಟ್ಕೊಂಡಿದ್ದೆ. ಆ್ಯಂಡ್ ಈ ಕಡೆ ಬೇವಿನ ಸೊಪ್ಪು ಎಲ್ಲ, ಅಂದರೆ ಮಾವಿನೆಲೆ ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಇನ್ನು ಅದಾದಮೇಲೆ ವರ್ಷದ ಮೊದಲ ಹಬ್ಬ ಇದು. ಇವತ್ತು ನಾವು ಹೇಗಿರ್ತೀವೋ ಇಡೀ ವರ್ಷ ಹಾಗೇ ಇರ್ತೀವಿ ಅಂತ ಹೇಳ್ತಾರೆ, ಬಟ್ ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನಾನು ಸ್ಟವ್ಗೆ ನೀಟಾಗಿ ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿನ ಬಿಟ್ಕೊತಾ ಇದ್ದೀನಿ. ನನಗಿನ್ನ ಚೀಕು ಹುಟ್ಟಿದ್ದಾದಮೇಲೆ ಸ್ವಲ್ಪ ರಂಗೋಲಿ ಎಲ್ಲ ಬಿಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಬೆಳಿಗ್ಗೆ ಹೊತ್ತು ಒಂಥರ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೂನ ಇಟ್ಕೊಂಡು ಇನ್ನು ಸಿಂಪಲಾಗಿ ರಂಗೋಲಿನ ಬಿಟ್ಕೊಂಡು ಮೊದಲಿಗೆ ಒಬ್ಬಟ್ಟು ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇನ್ನು ಬೇರೆ ಅಡುಗೆ ಕೆಲಸ ಏನಿರುತ್ತೋ ಅದನ್ನು ಮಾಡ್ಕೊಂಬೇಡ ಎಲ್ಲರೂ ಎದ್ದೇಳಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟವ್ಗೆ ಕೂಡ ಪೂಜೆನ ಮುಗಿಸ್ಕೊಂಡು, ಅಂದರೆ ಪೂಜೆ ಮಾಡಿಲ್ಲ, ಜಸ್ಟ್ ಅದು ರಂಗೋಲಿ ಎಲ್ಲ ಹಾಕಿಬಿಟ್ಟು ಸ್ಟವ್ನ ಅಂಟಿಸ್ಕೊಂಡು ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆನ ಇಟ್ಕೊತಾ ಇದ್ದೀನಿ. ಒಬ್ಬಟ್ಟಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ಕೊಂಡು ನಾನಿಲ್ಲಿ 1 ಕಪ್ ಆಗೋಷ್ಟು ಬೇಳೆನ ತೊಗೊತಾ ಇದ್ದೀನಿ. 1 ತೊಗರಿಬೇಳೆ ತೊಗೊತಾ ಇದ್ದೀನಿ. ಬೇಕಾದರೆ ಕಡಲೆಬೇಳೆಯಲ್ಲಿ ಕೂಡ ಮಾಡ್ಬೋದು, ಬಟ್ ನಾನು ಯಾವುದಾದ್ರೂ ಮಾಡಿದ್ರೂ ಕೂಡ ತೊಗರಿಬೇಳೆಯಲ್ಲೇ ಮಾಡೋದು. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಸರಿ ಅದು ನೀರು ಕಾಯ್ತಾ ಇರಲಿ, ನಾವು ಬೇಳೆ ಕೂಡ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬೆಲ್ಲನ ಕಟ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಕೆಲವರು ಬೆಲ್ಲನ ಕುಟ್ಕೊತಾರೆ, ಬಟ್ ನಾನು ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಮತ್ತು ಜಾಸ್ತಿ ಗಂಟು ಇರಲ್ಲ. ಈ ಥರ ನೀಟಾಗಿ ಎಲ್ಲನೂ ಕಟ್ ಮಾಡಿಕೊಂಡು ಈಗ ಅಷ್ಟರಲ್ಲಿ ನೀರು ಕೂಡ ಕಾದಿತ್ತು. ತೊಳೆದಿರೋವಂಥ ಬೇಳೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಇನ್ನು ಬೇಳೆ ಕೂಡ ಬೇಯ್ಕೊತಾ ಇರಲಿ ಅಂತ ಹೇಳಿಬಿಟ್ಟು ನಾನು ಬೇರೆ ಇನ್ನೇನು ಕೆಲಸ ಇತ್ತು ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಇನ್ನು ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. ಇನ್ನು ಅದು ಬೇಳೆ ಬೆಂದ ನಂತರ ಇಲ್ಲಿ ಪಚ್ಚಡಿ ಮಾಡ್ಕೊತಾ ಇದ್ದೀನಿ, ಯುಗಾದಿ ಪಚ್ಚಡಿ. ಇದು ತುಂಬ ಫೇಮಸ್ ಅಲ್ವಾ, ಸೊ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಮಾವಿನಕಾಯಿ ಹಾಗೆ ಬೇವಿನ ಸೊಪ್ಪು ಹೂವು ಬರುತ್ತೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಮಗೆ ಸ್ವೀಟ್ನೆಸ್ಗೋಸ್ಕರ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಅದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಇನ್ನು ಅಷ್ಟರಲ್ಲಿ ಬೇಳೆನೂ ಕೂಡ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಅದು ಹಾಗೆ ಹಾಕ್ಕೊಂಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಬೇಳೆ ಇನ್ನೂ ಬೆಂದ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಆರಿದ ನಂತರ ಒಂದು ಬಾಣಲಿಗೆ ಬೇಳೆನ ಸೇರಿಸ್ಕೊಂಡು ಅದಕ್ಕೆ 1.5 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಈ ಥರ ಕರಗಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ನಾವು ಒಬ್ಬಟ್ಟಿಂದು
ಹೂರಣ ಯಾವ ಥರ ರೆಡಿ ಮಾಡ್ಕೊತೀವೋ ಒಬ್ಬಟ್ಟು ನಮ್ಗೆ ಆ ಥರ ಬರುತ್ತೆ. ಈ ಥರ ರೆಡಿ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಂಡು ಅದನ್ನು ತುಂಬ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ. ಈಗ ಅದನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಬೌಲ್ಗೆ ಸೇರಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ನೀವು ಬೇಕು ಅಂತಂದರೆ ಫಸ್ಟೇ ಹಿಟ್ಟು ರೆಡಿ ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಟೈಮ್ ಇತ್ತು, ಅಂದರೆ ದೇವ್ರ ಪೂಜೆದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಿತ್ತು. ಸೊ ಹಂಗಾಗಿ ನಾನು ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ 1 ಕಪ್ ಆಗೋಷ್ಟು ಮೈದಾನ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪುದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಆ್ಯಂಡ್ ಅದನ್ನೆಲ್ಲ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಅದನ್ನು ಚಪಾತಿ ಹಿಟ್ಟಂಗೂ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಹಾಗೆ ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು. ಮೀಡಿಯಮ್ ಇರೋ ಥರ ಚೆನ್ನಾಗಿ ಅದನ್ನು ನಾದ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಈ ಹಿಟ್ಟು ನಮಗೆ ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತೀವೋ ಒಬ್ಬಟ್ಟು ಕೂಡ ಅದಷ್ಟೇ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಂಡು ಹಿಟ್ಟನ್ನ ಕೂಡ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡು ಅದನ್ನ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕು. ಈಗ ಅದಕ್ಕೆ ಜಾಸ್ತಿ ಅಂದರೆ ಒಬ್ಬಟ್ಟಿಗೆ ನಿಮಗೆ ಗೊತ್ತಿರುತ್ತೆ ಯಾವ ಥರ ಒಬ್ಬಟ್ಟು ಮಾಡೋದು ಅಂತ. ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಜಾಸ್ತಿ ಎಣ್ಣೆನ ಹಾಕ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆ. ಇನ್ನು ಅದು ಸ್ವಲ್ಪ ಅಂದರೆ ಒಂದು 1 ಅವರ್ ಹಂಗೆ ಚೆನ್ನಾಗಿ ಅದು ನೆಂದಿತ್ತು ಹಿಟ್ಟು. ಇನ್ನು ಅದಾದಮೇಲೆ ಈ ಥರದ್ದು ಒಂದು ಪೇಪರ್ ಬರುತ್ತೆ ಅಲ್ವಾ, ಒಬ್ಬಟ್ಟು ತಟ್ಟೋ ಪೇಪರು, ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಒಬ್ಬಟ್ಟನ್ನ ತಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟಂತೂ. ನಮ್ಮ ಮನೇಲಿ ಸಖತ್ ಇಷ್ಟಪಟ್ಟು ತಿಂದರು. ನನಗೂ ಸ್ಟಾರ್ಟಿಂಗಲ್ಲಿ ಒಬ್ಬಟ್ಟು ಮಾಡೋದೇ ಬರ್ತಾ ಇರಲಿಲ್ಲ. ಬಟ್ ಅಮ್ಮ ಹೇಳ್ಕೊಟ್ಟಿದ್ದಂಗೆ ಇವಾಗಂತೂ ತುಂಬ ಪರ್ಫೆಕ್ಟಾಗಿ ಮಾಡ್ತೀನಿ. ಎಲ್ಲ ಅಡುಗೆನೂ ಅಷ್ಟೇ. ತಿಂದವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ತುಂಬ ಇಷ್ಟ ಆಗುತ್ತೆ. ಇವತ್ತು ಕೂಡ ಅಷ್ಟೇ, ಹಬ್ಬದ ದಿನ ಎಲ್ಲ ಅಡುಗೆ ಮಾಡಿದ್ದೆ ಅಲ್ವಾ, ಎಲ್ಲರೂ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಂಡ್ ಇಲ್ಲಿ ಒಬ್ಬಟ್ಟೆಲ್ಲ ತಟ್ಕೊಂಡು ಸ್ವಲ್ಪ ತವಾನ ಬಿಸಿ ಮಾಡಿಕೊಂಡು ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಒಬ್ಬಟ್ಟು ಅಂತ. ತುಂಬ ಚೆನ್ನಾಗಿತ್ತು. ಇನ್ನು ಇದ್ರ ಮೇಲೆ ನೀವು ತುಪ್ಪನಾದರೂ ಹಾಕ್ಕೋಬೋದು ಅಥವಾ ಆಯಿಲ್ ಆದರೂ ಹಾಕ್ಕೋಬೋದು. ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು ತುಪ್ಪ. ಹಂಗಾಗಿ ನಾನು ಆಯಿಲ್ನೇ ಹಾಕ್ಕೊಂಡು ಅದನ್ನ 2 ಕಡೆ ನೀಟಾಗಿ ಸುಟ್ಕೊತಾ ಇದ್ದೀನಿ. ಇನ್ನು ಅದಾದಮೇಲೆ ಅಷ್ಟೊತ್ತಿಗೆ ದೇವ್ರದ್ದು ಅಂದರೆ ಹೂವು ಇಡೋದು ಅದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ದೇವ್ರ ದೀಪ ಹಚ್ಚಿಬಿಟ್ಟು ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಒಂದು ಪಚ್ಚಡಿ ಮಾಡಿದ್ದೆ ಅಲ್ವಾ, ಅದನ್ನು ನೈವೇದ್ಯಕ್ಕೆ ಇಟ್ಟು ದೇವ್ರಿಗೆ, ಅಂದರೆ ಒಬ್ಬಟ್ಟು ಮತ್ತು ಪಚ್ಚಡಿನ, ಯುಗಾದಿ ಪಚ್ಚಡಿನ ನೈವೇದ್ಯಕ್ಕೆ ಇಟ್ಟು ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ನೋಡಿ ನಮ್ಮ ಪುಟ್ಟ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ. ಇನ್ನು ಅದಾದಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಮೊದಲಿಗೆ ಸ್ವಲ್ಪ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಡ್ರೈ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಕಡಲೆ ಬೀಜ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಎಣ್ಣೆ ಸ್ವಲ್ಪ ಕಾದಿರತ್ತೆ ಅಲ್ವಾ, ಅದಕ್ಕೇ ನಾನು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಅದು ಚಟ್ಪಟ ಅಂದಮೇಲೆ, ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಕಡಲೆಬೇಳೆನ ಕೂಡ ಸೇರಿಸ್ಕೊಂಡು ಅದು ಚೆನ್ನಾಗಿ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅಲ್ಲಲ್ಲಿ ಕಟುಮ್ ಅಂತ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರಿಬೇವು ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಖಾರ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಈಗ ಒಂದು ಸ್ವಲ್ಪ ಆಗೋಟ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ. ಶುಂಠಿ ಹಾಕೋದ್ರಿಂದ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಶುಂಠಿ ಹಾಕ್ಕೊಂಡಿದ್ದಾದ ನಂತರ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಂತದಲ್ಲೇ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಇಟ್ಕೊಂಡು ನಾನಿಲ್ಲಿ ಒಂದು ಮಾವಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಹುಳಿ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಹುಳಿ ಏನಾದರೂ ಹುಳಿ ಸೇರಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಹುಳಿ ಫಸ್ಟ್ ನೀಟಾಗಿ ಹಿಂಡ್ಕೊಂಡ್ಬಿಡ್ಬೇಕು. ಹಿಂಡ್ಕೊಂಡಿದ್ದಾದ ನಂತರ ಅದಕ್ಕೆ ಸೇರಿಸ್ಕೊಂಡು ಫುಲ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಂತದಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಈ ಹಂತದಲ್ಲೇ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಅಡುಗೆ ಆಗಿರಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿರಿಯೋವರೆಗೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ. ಆ್ಯಂಡ್ ಅದಾದ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಹುರಿದಿಟ್ಕೊಂಡಿದ್ದೀಯಲ್ವ ಕಡಲೆ ಬೀಜ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ನಾನು ಇಷ್ಟೆಲ್ಲ ಊಟ ಮಾಡ್ಕೊಂಡಿದ್ದೆ, ಅದು ನಮಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಸ್ವಲ್ಪ ಒಬ್ಬಟ್ಟು, ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ, ಹಾಗೆ 1-2 ಬೋಂಡ, ಮತ್ತು ಸ್ವಲ್ಪ ಒಬ್ಬಟ್ಟಿನ ರಸ, ಹೆಸರುಬೇಳೆ ಆ್ಯಂಡ್ ಹುರುಳಿಕಾಳಿಂದು ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ದೆ. ಆ್ಯಂಡ್ ಮತ್ತು ಇದು ಕಾಳು ಸಾಂಬಾರು ಕೂಡ ಮಾಡಿದ್ದೆ, ಅದೇನು ಕೂಡ ಶೇರ್ ಮಾಡೋದಕ್ಕೆ ಹೋಗಲಿಲ್ಲ. ಇದಾಗಿತ್ತು ನಮ್ಮ ಮನೇಲಿ ಇವತ್ತು ಹಬ್ಬದ ಊಟ. ಆ್ಯಂಡ್ ಚೀಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ ಅಂತ. ಹೋಗಿ ಬೆಳಗ್ಗೆ ಇದೇ ಔಟ್ಫಿಟ್ ಹಾಕಿದ್ದಿದ್ದು. ಆ್ಯಂಡ್ ಮತ್ತೆ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಫೋಟೋಶೂಟ್ ಕೂಡ ಮಾಡಬೇಕಾಗಿತ್ತು. ಹೆಲೋ, ಎಲ್ಲರೂ ಹಬ್ಬ ಹೇಗೆ ಮಾಡ್ಕೊಂಡ್ರಿ?
ನಾ ಇವಾಗ ಸಂಜೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟಿದ್ದೆ, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಇವಾಗ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಚೀಕುಗೆ ಫೋಟೋಶೂಟ್ ಮಾಡಬೇಕು 5th ಮಂತ್ದು. ಸೊ ಇವತ್ತೇ ಯುಗಾದಿ ಥೀಮಲ್ಲಿ ಮಾಡೋಣ ಅನ್ಕೊತಾ ಇದ್ದೀನಿ. ಸೊ ಇವಾಗ ಹೋಗಿ ಸ್ಟಾರ್ಟ್ ಮಾಡಬೇಕು. ನಮ್ಮ ಚಾರ್ವಿಕ್ ಈ ಥರ ರೆಡಿಯಾಗಿದ್ದಾನೆ. ನಂದು ಔಟ್ಫಿಟ್ ಬಂದು ತುಂಬ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ನಾನು ಸ್ಯಾರಿ ಏನೂ ಹಾಕ್ಕೊಳ್ಳಿಲ್ಲ, ಯಾಕೆ ಅಂತಂದರೆ ಚೀಕು ಇರ್ತಾನೆ ಅಲ್ವಾ. ಸೊ ಹಂಗಾಗಿ ಸ್ಯಾರಿ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬೆಳಿಗ್ಗೆ ಸ್ವಲ್ಪ ಹಾಕ್ಕೊಂಡು ತೆಗೆದುಬಿಟ್ಟಿದ್ದೆ, ಮತ್ತು ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಪೂಜೆ ಮಾಡಬೇಕು ಆ್ಯಂಡ್ ಚೀಕುಗೆ ಫೋಟೋಶೂಟ್ ಕೂಡ ಮಾಡಬೇಕು. ಬನ್ನಿ ಹೋಗಿ ಮಾಡೋಣ. ನಮ್ಮ ಚಾರ್ವಿಕ್ ನೋಡಿ, ಏನು ಮಾಡ್ತಾ ಇದೆ ಚಿಕ್ಕಮ್ಮ, ಚಿಕ್ಕಮ್ಮ, ಚೀಕ್ ಚೀಕ್ ಚೀಕ್. ನಮ್ಮ ಚೀಕುಗೆ ನೆಕ್ಸ್ಟ್ ಮಂತ್ 8th ಬಂದರೆ ಅವನಿಗೆ 5th ಮಂತ್ ಕಂಪ್ಲೀಟಾಗಿ 6th ಬೀಳುತ್ತೆ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅಲ್ವಾ. ನಮ್ಮ ಚಾರ್ವಿಕ್ ನೋಡಿ ಎಲ್ಲ ಕೂಡ ನನಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಚಾರ್ವಿಕ್ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡ್ತಾನೆ. ಮಕ್ಕಳು ದೊಡ್ಡವ್ರನ್ನ ನೋಡಿನೇ ಕಲಿಯೋದು ಎಲ್ಲನೂ ಕೂಡ. ಅವರಪ್ಪ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಆ್ಯಂಡ್ ನಾವಿಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅವನಿಗೂ ಕೂಡ ಏನೋ ಒಂಥರ ಹೆಲ್ಪ್ ಮಾಡಬೇಕು. ನಾನು ಕೇಳೋದೇ ಇಲ್ಲ ಈ ಥರದ್ದು ಮಾಡಿಕೊಡು ಅಂತ ಹೇಳ್ಬಿಟ್ಟು, ಬಟ್ ಅವನೇ ನೋಡಿ ಸಿಚುವೇಶನ್ ಹೇಗಿದೆ ಅದಕ್ಕೆ ತಕ್ಕನಂಗೆ ಹೋಗ್ತಾನೆ. ನಂಗೆ ನಿಜವಾಗ್ಲೂ ಒಂಥರ ಹೆಮ್ಮೆ ಅನಿಸುತ್ತೆ ಇಂಥ ಮಕ್ಕಳನ್ನ ಪಡೆದಿರೋದಕ್ಕೆ. ಆ್ಯಂಡ್ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಯಾರೇನೇ ಅಂದ್ಕೊಂಡ್ರು ಪರವಾಗಿಲ್ಲ, ಇವಳೇನಪ್ಪ ಈ ಥರ ಮಾತಾಡ್ತಾಳೆ ಅಂತ. ಬಟ್ ನಿಜವಾಗ್ಲೂ ಇಂಥದ್ರಲ್ಲೇ ಖುಷಿ ಕೊಡೋದು. ಅಂದರೆ ನಮ್ಮ ಕಷ್ಟನ ನೋಡಿ ಅವ್ರು ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ಬೇರೆ ಖುಷಿ ನಿಜವಾಗ್ಲೂ ಬೇರೆ ಇನ್ನೇನೂ ಇರಲ್ಲ. ನಾನು ಕೂಡ ಹಾಗೆ ನೋಡ್ಕೊತೀನಿ. ಈ ಜಾಸ್ತಿ ಹೊಡೆಯೋದು, ಜಾಸ್ತಿ ಬೈಯೋದು ಆ ಥರ ಎಲ್ಲ ಮಾಡಲ್ಲ. ಅರ್ಥ ಆಗೋ ರೀತಿ ಹೇಳ್ತೀನಿ. ಅವನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಆ್ಯಂಡ್ ಇಲ್ಲಿ ಈ ಥರ ಈ ಥೀಮಲ್ಲಿ ನಾನು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಅವನೆಲ್ಲ ನನಗೆ ಎತ್ಕೊಡ್ತಾ ಇದ್ದ ಆ್ಯಂಡ್ ಎಲ್ಲ ರೆಡಿ ಮಾಡಿಕೊಂಡು. ಇದು ಬಂದು ಚಾರ್ವಿಕ್ ಡ್ರೆಸ್ಸು ಆ್ಯಂಡ್ ಅವನಿಗೆ 3 ಡ್ರೆಸ್ಸಸ್ ಇತ್ತು ಹೊಸದು. ಬಟ್ ನಾನು ಫಸ್ಟ್ ಹಾಕಿದ್ದೆ ಅಲ್ವಾ ಶರ್ಟು, ಅದೇ ಇರಲಿ ಮತ್ತು ಬೇರೆದು ಹಾಕೋಣ ಅಂತ ಹೇಳ್ಬಿಟ್ಟು ನನಗೆ ಇದು ಸಿಕ್ತು. ಸರಿ ಇದರಲ್ಲೇ ಫೋಟೋಶೂಟ್ ಮಾಡೋಣ, ಕೂಡ ಸ್ವಲ್ಪ ಮೆಮೊರಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಚಾರ್ವಿಕ್ದು ಇವಂದು ಸೇಮ್ ಫೋಟೋಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ಚೂಸ್ ಮಾಡಿಕೊಂಡು ಫೈನಲ್ ಔಟ್ಪುಟ್ ಈ ಥರ ಬಂತು. ಆ್ಯಂಡ್ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಈ ವರ್ಷ ನೀವೇನು ಅಂದ್ಕೊಂಡಿದ್ರೋ ಅದೆಲ್ಲ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.